ವೆಲ್ಕಮ್ ಬ್ಯಾಕ್. ಬೆಳಗ್ಗೆನೆ ಸ್ವಲ್ಪ ರೆಡಿ ಆಗಿದ್ದೀನಿ. ದೇವಸ್ಥಾನಕ್ಕೆಲ್ಲ ಹೋಗಬೇಕು. ಹೋಗ್ಬಿಟ್ಟು ಬಂದು ಸಿಗ್ತೀನಿ. ಸ್ವಲ್ಪ ಸಿಟಿಗೆ ಹೋಗಬೇಕು. ಇವತ್ತು ಮೋಟೋ ವ್ಲಾಗ್ ಇರ್ತೈತೆ. ಮೋಟೋ ವ್ಲಾಗು ನೋಡಿರಿ. ದಯವಿಟ್ಟು ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರನ್ನ ಹೊಸಬ್ರಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಅವ್ರ ಕೈಯಲ್ಲೂ ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು ಸೋ ಮಚ್. ಸರಿ ಗೈಸ್, ಇವಾಗ ಸಿಟಿಗೆ ಹೋಗಬೇಕು. ಅದಕ್ಕೆ ಗಾಡಿ ಸ್ವಲ್ಪ ವಾರ್ಮಪ್ ಬಿಡೋಣ ಅಂತ ಬಂದು ವಾರ್ಮಪ್ ಮಾಡ್ತಾಯಿದ್ದೀನಿ. ಫುಲ್ ಗಲೀಜ್ ಆಗ್ಬಿಟ್ಟೈತೆ. ಹಂಗೆ ಓದ್ತಾ ಇದ್ದೀನಿ ಇವತ್ತು. ಹೆಲ್ಮೆಟು ಇಟ್ಕೊಂಡು ಹೋಗ್ತೀವಲ್ಲ ನೋಡಿ. ನಮ್ಮ ಪಾಪ ಚಿನ್ನು ಅರ್ಜುನ್ ಮಲಗಿಬಿಟ್ಟವ್ರೆ. ಹೆಲ್ಮೆಟ್ ರೆಡಿ ಆಗೈತೆ. ಆಮೇಲೆ ನೆನ್ನೆ ಬ್ಲಾಗ್ ಯಾರನ್ನ ನೋಡಿದರೆ ನೆನ್ನೆ ಹಾಕಿರೋದು ಇದು ಹೆಲ್ಮೆಟ್ದು ಸೌಂಡ್ ಹೆಂಗಿದೆ ಅಂತ ಕಮೆಂಟ್ ಮಾಡಿರಿ ಇದರಲ್ಲಿ, ಈ ಬ್ಲಾಗಲ್ಲಿ. ಇದು ಸ್ವಲ್ಪ ಇನ್ಸುಲೇಷನ್ ಎಲ್ಲ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಫೋಮ್ ಎಲ್ಲ ಹಾಕಿದ್ದೆ. ಅದಕ್ಕೋಸ್ಕರ ಕಮೆಂಟಲ್ಲಿ ಹೇಳಿದ್ರೆ ಏನಾಗುತ್ತ. ವಾಯ್ಸ್ ಇವಾಗ ಬಿಡ್ತಾಯಿದ್ದೀನಿ ಮನೆ ಫುಲ್ಲು. ನಾನದು ಸೌಂಡ್ ಪ್ರೂಫ್ ಮಾಡೋಕ್ಕೋಗಿ ಫುಲ್ಲು ನಾನು ಉಸಿರಾಡ್ತಾಯಿದ್ರೆ ಫುಲ್ ಫಾಗ್ ಥರ ಕಟ್ಕೊಂಬಿಟ್ಟೈತೆ ಒಳಗಡೆ. ಓಡ್ಸೋಕ್ಕೆ ಆಗ್ತಾ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ ನನಗೆ ಇವಾಗ. ಅಪ್ಪ ಏನೂ ಕಾಣಿಸ್ತಾ ಇಲ್ಲ ಗೈಸ್. ಇವಾಗ ಹೊಸಕೋಟೆ ಟೋಲ್ ಬಿಟ್ಟಿದ್ದೀನಿ. ಪೆಟ್ರೋಲ್ ಹಾಕ್ಸ್ಕೊಬೇಕು ಗಾಡಿಗೆ. ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಗೈಸ್. ಇವಾಗ ತಾನೇ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದೆ. ಹಾಕ್ಸ್ಕೊಂಡು ಸಿಗ್ತೀನಿ. ಜನ ಜಾಸ್ತಿ ಅವ್ರು ಇವತ್ತು. ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾಯಿತು. ಹೋಗ್ಬೇಕು. ಫುಲ್ಲು ಇಲ್ಲಿ ಫ್ಲೈಓವರ್ ಮಾಡೋಕ್ಕೆಲ್ಲ ಇಲ್ಲಿ ರಿಪೇರಿ ಮಾಡಿಕ್ಕವ್ರೆ. ಎತ್ತ ಕಡೆಯಿಂದನೂ ಹೋಗೋಕೆ ಕಷ್ಟ. ಇವನೇ ಯಾರ ಮೆಂಟ್ಲು ನನ್ನ ಮಗ ಕಾರು. ಹಿಂಗೂ ಹೋತಾನ ಹಂಗೂ ಹೋದ. ಇವಾಗ ಇತ್ತ ಕಡೆಗೆ ಬರ್ತಾನೆ. ಹೋಗ್ಬಿಡ ನಾವು ಅಷ್ಟರಲ್ಲಿ. ಈ ಟೈರ್ ಇರೋದೇ ಹಿಂಗ ತಾರ್ದು ಇಲ್ಲ. ಎಕ್ಸ್ಟೆಂಡರ್ ಹಾಕ್ಸಿರ್ಬೇಕು. ಇವನು ಎಕ್ಸ್ಟೆಂಡರ್ ಹಾಕ್ಸಿದ್ದಾನೆ. ಅವನು ಅದೇನಕ್ಕೆ ಹಾಕ್ಸಿರ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ. ಗಾಯ್ಸ್, ಇವಾಗ ನಾನು ಮಾತಾಡ್ತಾ ಇರೋದು ಮತ್ತು ವಿಂಡ್ ಬ್ಲಾಸ್ಟು ಎಲ್ಲ ಹೆಂಗಿದೆ ಅಂತ ಒಂದ್ಸಲಿ ಕಮೆಂಟ್ ಮಾಡಿ. ಏನೇನೋ ಮಾಡಿಫೈ ಮಾಡಿದ್ದೀನಿ ಹೆಲ್ಮೆಟ್ಗೆ. ಅದೆಷ್ಟು ಚೆನ್ನಾಗೈತೋ ಏನೋ ನನಗೂ ಗೊತ್ತಿಲ್ಲ. ನಾನು ಕೇಳಿಸ್ದಾಗ ಸ್ವಲ್ಪ ಮೊದಲಿಗಿನ ಚೆನ್ನಾಗೇ ಇತ್ತು ವಾಯ್ಸು ಮತ್ತು ಗಾಡಿ ಸೌಂಡೇ ಕೇಳಿಸ್ತಾ ಇರಲಿಲ್ಲ. ಗಾಡಿ ಸೌಂಡು ಕೇಳಿಸ್ತಾ ಇರಬೇಕೇನೋ. ಗಾಳಿ ಬೇರೆ ಜಾಸ್ತಿ ಐತಿ ಇವತ್ತು. ಮಳೆ ಬಿದ್ದರೆ ಅಂತೂ ಸಖತ್ ಪಜೀತಿ. ಮೊದಲೇ ನಂಗೆ ಮಳೇಲಿ ನೆನಿಬೇಕಂದ್ರೆ ಆಗಲ್ಲ. ಬ್ರಿಡ್ಜ್ ಮೇಲೆ ಮಾಟ ಮಂತ್ರ ಮಾಡ್ತಾವ್ರ ಅವರು. ಏನು ಹೋಗಪ್ಪ, ಬ್ರಿಡ್ಜ್ ಮೇಲೆ ಮಾಟ ಮಂತ್ರ ಎಷ್ಟು ಜನದ ಮುಂದೆ ಮಾಡ್ತಾವ್ರವರು. ಅವ್ರಿಗೇನು ಹೇಳೋದು ಹೋಗಿ, ನಾನು ಹೇಳಿದ್ರೇನು ವೇಸ್ಟೇ ಅಂತ. ಅವ್ರು ಇಷ್ಟು ಜನ ಓಡಾಡ್ತಾವ್ರೆ, ಯಾರಿಗೆ ಏನಾಗ್ತೈತೆ ಅಂತ ಗೊತ್ತಾಗಲ್ಲ. ಏನೇನೋ ಮಾಡ್ತಾವ್ರೆ. ಏನು ಜನರೋ ಏನೋ. ಅವರೆಲ್ಲ ಮಾಡ್ಕೊಳ್ಳಿ, ಮನೇಲೋ ಎಲ್ಲನ ಬೇಕಂದ್ರೆ ಮಾಡ್ಕೊಳ್ಳಿ. ಪಬ್ಲಿಕ್ ಓಡಾಡೋ ಜಾಗದಲ್ಲೆಲ್ಲ ಆ ಥರ ಮಾಡಲೇಬಾರ್ದು. ಈ ಬಿಲ್ಡಿಂಗ್ ಏನೋ ಹೊಡೆದಾಕ್ತವ್ರೆ ಅಪಾರ್ಟ್ಮೆಂಟ್ ಕಟ್ಟೋಕ್ಕೆ. ಇನ್ನೂ ಅದೆಷ್ಟು ಅಪಾರ್ಟ್ಮೆಂಟ್ ಕಟ್ತಾರೋ ನಮ್ಮ ಹೊಸಕೋಟೆ ರೂಟಲ್ಲಿ. ಎಲ್ಲ ಬರೀ ಅಪಾರ್ಟ್ಮೆಂಟ್ಗಳೇ ಕಾಣಿಸ್ತೈತೆ ಎಲ್ಲಿ ಹೋದ್ರೆ. ಅಷ್ಟು ಜನ ಅವರೇ ನಮ್ಮ ಬೆಂಗಳೂರಲ್ಲಿ. ಏನು ಮಾಡೋಕ್ಕಾಗಲ್ಲ.
ಎಲ್ಲೆಲ್ಲಿಂದನೋ ಬಂದು ನಮ್ಮ ಬೆಂಗಳೂರು ಜನರನ್ನೇ ಓಡಿಸ್ಬಿಡ್ತಾರೆ ಜನರು. ನಮಗೆ ಆವಾಜ್ ಹಾಕೋ ಥರ ಆಗ್ಬಿಟ್ಟವ್ರು ಇಲ್ಲೆಲ್ಲ ಬೇರೆ ಕಡೆಯಿಂದ ಬಂದು ಅವ್ರು ಮಾಡಿದ್ದೆ ಎಲ್ಲ. ಫುಲ್ಲು ಟ್ರಾಫಿಕ್ಕು ಇದರಲ್ಲಿ ಭಟ್ರಳ್ಳಿ ಇವಾಗ ಸಕ್ಕ ಟ್ರಾಫಿಕ್ ಐತೆ ಮಾತ್ರ ಇವತ್ತು. ಈ ಆಟೋ ಅವ್ರಿಗೆ ಹೋಗೋಕ್ಕೆ ಜಾಗ ಇರಲ್ಲ, ಆದ್ರೂ ನಮಗೆ ಹೋಗೋಕ್ಕೂ ಬಿಡೋಲ್ಲ. ಅದೇನು ಮೆಂಟಾಲಿಟಿನೋ ಏನೋ. ಅವ್ರು ಹೋಗೋಕ್ಕಾಗಿಲ್ಲ ಅಂದರೆ ಇನ್ನೊಬ್ಬರು ಹೋಗಬಾರ್ದು. ಸಕ್ಕ ಟ್ರಾಫಿಕ್ ಇವತ್ತು. ನಾನು ಹಂಗೆ ಹೋಗ್ಬಿಡ್ಬೇಕಾಗಿತ್ತು. ಹಿಂಗೆ ಫಸ್ಟ್ ಹೋಗ್ತಾಯಿದ್ದೆ ಅಂದ್ಕೊಂಡು ಹಿಂಗೆ ಬಂದರೆ ಹಿಂಗೆ ಲೇಟ್ ಆಗೋಯ್ತು. ಹೋಗೋಣ ಯಾವ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ತವ್ರೆ ಹೇಳ್ರಿ. ತಿರ್ಗಾ ಹತ್ತು ಕಡೆಗೆ ಹೋಗೋಣ, ಬೇಡ ಹಿಂಗೆ ಹೋಗ್ಬಿಡೋಣ, ಹಾಕಬೇಕು. ಇಲ್ಲೇನು ಅಷ್ಟೊಂದು ಟ್ರಾಫಿಕ್ ಇಲ್ಲ, ಅಲ್ಲಿ ಮಾತ್ರ ಏನೋ ನನ್ನ ಟ್ರಾಫಿಕ್ ಇತ್ತು. ಹೋಗ್ಬಿಡ್ಬೇಕು, ಬೇಗ ಹೋಗ್ಬಿಡ್ಬೇಕು. ಸಿಗ್ನಲ್ ಬಿಡೋ ಅಷ್ಟರಲ್ಲಿ ಈ ಕಡೆನೂ ಟ್ರಾಫಿಕ್ ಆಗ್ಬಿಡ್ತೈತೆ. ಬಿಟ್ಬಿಡ್ತು ಸಿಗ್ನಲ್. ಈಗ ಈ ಸ್ವಿಫ್ಟ್ ಅವನು ಇವಾಗ ಒಂದು ಕಾರ್ಗೆ ಬುದ್ಧಿ ನನಗೂ ಬುದ್ಧಿರೋನು. ಹೆಂಗೆ ಓಡಿಸ್ತಾವನಂದರೆ ವರ್ಷ ನನ್ನ ಮಗನು ಕಾರ್ ಅವನೊಬ್ಬನಿಗೆ ಓಡ್ಸೋಕೆ ಬರೋ ಥರ ಓಡಿಸ್ತಾವನೆ. ಎಲ್ಲನೂ ಇಕ್ಕಿದ್ರೆ ಅವ್ನಿಗೆ ಇರೋದು ಅವನಿಗೆ ಪೂಜೆ. ಅದೇನು ಇದು ಮಾಡ್ಕೊಂಡು ಓಡಿಸ್ತಾವನೋ ಅರ್ಥ ಆಗ್ತಾ ಇಲ್ಲ. ನಾನು GTA ವೈಸ್ ಸಿಟಿಲಿ ಹೊಡೆದಂಗೆ ಓಡಿಸ್ತಾನೆ. GTA ಅಲ್ಲಪ್ಪ ಇದು. ಹಮ್ಕೊಂಡು ಸೈಡ್ಗೆ ಹೋಗು. ನೋಡಿರಿ, ನಾನು ಮುಂದೆ ಬಂದೆ, ನೋಡ್ಕೊಂಡವನು. ಏನು ಮಾಡೋಕ್ಕಾಗಲ್ಲ, ಇಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಬೆಂಗಳೂರಲ್ಲಿ ಅಡಿಗೆ ಒಬ್ಬೊಬ್ಬರು ಸಿಗ್ತಾರೆ. ಟಾಟಾ ಸುಮೋ ಸಕ್ಕತ್ತಾಗಿ ಬರ್ತಾಯಿತ್ತು ಸೌಂಡ್, ಎಕ್ಸಾಸ್ಟ್. ಒಂದು ಊರೇ ಐತೆ ಟಾಟಾ ಸುಮೋ. ಅದರಲ್ಲಿ ಯಾರಿರ್ತಾರೆ ನಿಮಗೂ ಗೊತ್ತು. ಯಾವಾಗ ಏನೇನು ಮಾಡ್ತಾರೋ ಇಲ್ಲಿ ಗೊತ್ತೇ ಆಗಲ್ಲ. ಇಲ್ಲಿ ಯಾವುದೋ ಒಂದು ಬ್ರಿಡ್ಜ್ ಮಾಡಿದವ್ರೆ, ಅದು ರೈಲ್ವೆಗೋ ಇಲ್ಲ ಕಾರಿಗೂ ಮಾಮೂಲಿ ನಾವು ಜನರು ಓಡಾಡೋಕ್ಕೋ ಏನೋ ಯಾರು ಗೊತ್ತು. ನಮ್ಮ ಬೆಂಗಳೂರು ದಿನ ಹೊಸ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ತೆಗ್ದಿರ್ತಾರೆ ರೋಡ್, ಇನ್ನೊಂದು ತಿಂಗ್ಳಿಗೆ ಕಿತ್ತಾಕ್ತಾರೆ ರೋಡು. ಆ ಥರ ನಮ್ಮ ಬೆಂಗಳೂರು ಅಂತಲೇ ಅಲ್ಲ, ಎಲ್ಲ ಕಡೆನೂ ಅದೇ. ತಿಂಗಳಿಗೆ ಒಂದೊಂದು ಹೊಸ ಕೆಲಸ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಫುಲ್ಲು ಟ್ರಾಫಿಕ್ ಐತೆ. ಕೈ ನೋವು ಬಂದ್ಬಿಡೈತೆ ಕ್ಲಚ್ ಹಿಡ್ದು. ಕ್ಲಚ್ಚು ಸರ್ವಿಸ್ ಬೇರೆ ಕೊಡಬೇಕು, ಕ್ಲಚ್ ಹಾಳಾಗ್ಬಿಟ್ಟೈತೆ. ಅಣ್ಣ ನಾನು ನಿಮ್ಮ ಅಭಿಮಾನಿ ಅಣ್ಣ. ಸಿಗ್ನಲ್ ಬಿಟ್ರೇನೂ ಹೋಗ್ತಾ ಇಲ್ಲ ಇವರು. ಬೇಗ ಹೋಗ್ಬಿಡೋದು ಬಾಸ್. ಸಿಗ್ನಲಲ್ಲಿ ಹಾಕೊಂಡ್ರೆ 5 ನಿಮಿಷ ಕಾಯಬೇಕು. ನಾನಿಲ್ಲೊಂದು ಪಾಲ್ಕೋವಾ ಅಂತ
ಇಲ್ಲಿ ಮಾಡ್ತಾರೆ, ಒಂದು ಟೆಂಪೋ ಥರ ಇಕ್ಕಿರ್ತಾರೆ, ಅದು ಇರ್ತೈತೆ ನೋಡಿದ್ರೆ ಇಲ್ಲವೇ ಇಲ್ಲ. ಯಾವಾಗ ತಿನ್ನಬೇಕು ಅಂದ್ಕೊಂಡಿದ್ದೆ, ಇವತ್ತು ಸಿಕ್ಕೇ ಇಲ್ಲ ನೋಡಿದ್ರೆ. ಗೈಸ್ ನಾನು ಬರಬೇಕಾಗಿದ್ದ ಜಾಗಕ್ಕೆ ಬಂದೆ. ಇದು ನಾವು ಒಳಗಡೆ ಐತದು, ಅಲ್ಲಿರೋದು ನಮ್ಮ ಅಜ್ಜಿ ಮನೆ. ಇಲ್ಲೇ ಸ್ವಲ್ಪ ಕೆಲಸ ಇತ್ತು, ಬಂದಿದ್ದೀನಿ, ಮುಗಿಸ್ಕೊಂಡು ಹೋಗೋದು. ಗೈಸ್ ಒಬ್ಬ ರಾಕ್ ಸ್ಟಾರ್ ತೋರಿಸ್ತೀನಿ ನೋಡ್ರಿ, ನಮ್ಮ ಚೈನಾ ಪೀಸ್ ನೆಟ್ಟಿಗೆ ಬರ್ಸೋ. 4, 5, 6, 7, 8 ನೋಡ್ರಿ ಗಾಯ್ಸ್ ನಮ್ಮ ರಾಕ್ ಸ್ಟಾರು ನೋಬಡೆ. ಅದೇನು ನನ್ಗೆ ಗೊತ್ತಿಲ್ಲ ಅಂತ ಅದು ಹೆಂಗೆಂಗೋ ಪ್ಲೇ ಮಾಡ್ತಾವನೆ. ಅದೇ ಯಾವುದೋ ಒಂದು ಒಳ್ಳೆ ಮ್ಯೂಸಿಕ್ ಬರ್ತೈತೆ. ಸುಳ್ಳು ಏನ್ ಸುಮ್ಮನೆ ಇದರಲ್ಲೇ ಪ್ಲೇ ಮಾಡ್ತಾ ಇರೋದು. ಸುಮ್ಮನೆ ಸುಮ್ಮನೆ ಒಂದು ನಿಮಿಷ ನೋಡಿ ಗಾಯ್ಸ್, ಚೆನ್ನಾಗಿಲ್ಲ ಮ್ಯೂಸಿಕ್ಕು. ರಾಕ್ ಸ್ಟಾರ್ ಶಿರೀಶ್ ಇನ್ಮೇಲೆ ಮ್ಯೂಸಿಕ್ ಚಾನಲ್ ಒಂದು ಮಾಡ್ತೀನಿ. ನಾನಿನ್ನ ಹೊಸಬ್ನು, ಅದಕ್ಕೆ ನನ್ನ ಹತ್ರ ಬರ್ತಾ ಇಲ್ಲ ಅವರಿಬ್ಬರು. ನೀವು ಬರ್ತಾ ನೋಡಿ ಬಾಗ ಸನ್ಫ್ಲವರ್ ಸೀಡ್ಸ್ ತರ್ತಾರೆ. ಅಲೆಕ್ಸ್ ಬಾ ಬಾ ಅದನ್ನ ಬಿಸಾಕೊಂಡು ಕೈ ಕೊಟ್ಬಿಡ್ತಾನೆ ಹೋಗಲೇ. ನೋಡ್ರಿ ಗಾಯ್ಸ್ ಎರಡು ಬಂದವೆ. ಹಾಯ್ ಗಾಯ್ಸ್, ಹೌ ಆರ್ ಯು ಗಾಯ್ಸ್? ನೀವಿಬ್ರು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ. ನೋಡ್ರಿ ಗಾಯ್ಸ್ ಪಕ್ಷಿಗಳು ಫೋಟೋ ಕ್ಲಿಕ್ ಮಾಡಿ. ಸುಮ್ಮನೆ ಊಟ ಆಯ್ತು ನನ್ನ ಕೈಯಲ್ಲಿ, ಕೈ ಕಚ್ತಾವೆ ಎರಡು. ಊಟ ಕೊಡು, ಹಂಗೆ ಎತ್ಕೋತಾನೆ, ಹಂಗೆ ಎತ್ಕೋ. ಇಲ್ಲಿ ನೋಡ್ರಿ, ಹಿಂಗೆ ಎತ್ಕೊಂಡು ಹಿಂಗೆ ಬಾಯ್ ಕೊಡು. ಎತ್ಕೋ ಅಲೆಕ್ಸ್, ಅವ್ನಿಗೆ ಬಾಯ್ ಕೊಡು. ನೋಡ್ರಿ ಗೈಸ್ ಎಷ್ಟು ಚೆನ್ನಾಗಿ ಬಿಡ್ಸ್ಕೊಂಡು ತಿಂದಾಕಿದ್ರು. ಒಳಗಡೆ ಇರೋದು ಮಾತ್ರ ತಿಂದು ಉಗ್ದಾಕ್ತಾವೆ, ಮಿಕ್ಕಿದ್ದು ಕೊಡೋ. ನೋಡ್ರಿ ತಿಂತಂದಿರು ಯಾಕನ್ನ ಕೊಡು. ನೋಡು ತಗೊಳ್ಳೋ ಅಲೆಕ್ಸ್. ಏನು ಫಿನಿಕ್ಸು ನೀನು ಅಲೆಕ್ಸ್. ಭಾಳ ಫಿನಿಕ್ಸ್. ಸೊ ಅಲೆಕ್ಸ್ ಭಾಳ ಫಿನಿಕ್ಸ್. ಫಿನಿಕ್ಸ್ ಪಕ್ಷಿ ಹೆಸರು, ಪಕ್ಷಿಗೆ ಫಿನಿಕ್ಸ್ ಅಂತ ಇನ್ನೇನು ಪಕ್ಷಿ ಹೆಸರು ಪಕ್ಷಿಗೆ ಫಿನಿಕ್ಸು. ಫಿನಿಕ್ಸ್ ಒಂದು ಬ್ರೀಡಾ? ಅದೇ ಪೋಕೆಮಾನ್ ಫೈರ್ ಟೈಪ್ ಅದನ್ನು ಕೊಟ್ಟಿದ್ದೆ ಫಿನಿಕ್ಸ್. ಫಿನಿಕ್ಸ್ ಒಂದು ಬ್ರೀಡು, ಪಕ್ಷಿಗೆ ಫಿನಿಕ್ಸ್ ಅಂತ. ಅಂದ್ರೆ ನೋಡ್, ಫಿನಿಕ್ಸ್ ಅಂದ್ರೆ ಫೈರ್ ತಾನೆ. ಇವ್ನು ನೋಡು ಔಟರ್ ಎಲ್ಲ ಫುಲ್ ಫೈರ್ ಇರೋದು. ನೋಡ್ರಿ ರೆಡ್ ರೆಡ್ ಫೈರ್ ಬ್ಲೇಡ್. ಇವನು ಫೈರ್ ಬ್ಲೇಡ್ ಅಂತ ಇಪ್ಪದಪ್ಪ ಹೆಸರು. ಅದು ಹಿಂಗನ್ನು ಹಿಂಗನ್ನು ಜೋರಾಗ ಬಂದ್ಬಿಡ್ತಾವೆ. ಇಲ್ಲಿ ನೋಡ್ರಿ ಹೆಂಗ್ ಒಳಗಡೆ ಹೋಗಲ್ಲ ಹಂಗ ಗಲಾಟೆ. ಫಸ್ಟ್ ಟೈಮ್ ಅಟ್ಲೀಸ್ಟ್ ಒಂದ್ ಅವರ್ ಆಡ್ಸ್ಬೇಕಂದ್ರೆ 40 ಮಿನಿಟ್ಸ್ಗೆ ಸ್ಟಾಪ್ ಮಾಡ್ಬಿಟ್ಟು 20 ನಿಮಿಷ ಒಳಗಡೆ ಹಾಕ್ಬೇಕು. ಹೋಗೋದೇ ಇಲ್ಲ, ಇಬ್ರು ಆಡ್ತಾನೆ ಇರ್ತಾರೆ. ಇನ್ನ ನಾಯೆಲ್ಲ ಇತ್ತು ಗಾಯ್ಸ್, ಅದು
ನೆಕ್ಸ್ಟ್ ವೀಕು ಇದಕ್ಕೆ ಹೋಗ್ತೀರಿ ಬಂಡೀಪುರ. ಇಲ್ಲಿದ್ದ ನಾಯಿ ಎಲ್ಲ ಅಲ್ಲೈತೆ ಫಾರ್ಮ್ ಹೌಸಲ್ಲಿ, ಅದು ತೋರಿಸ್ತೀನಿ ನೆಕ್ಸ್ಟ್ ವೀಕು. ಗಾಯ್ಸ್ ನಮ್ಮ ಆರ್ಯನು ಇಲ್ಲಿ ಇವ್ರ ಮನೇಲಿ ನಾಯಿ ಎಲ್ಲ ಐತೆ. ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದೆ ಬಂದು, ಇವಾಗಿಲ್ಲ ಎಲ್ಲೋ ಹೋಗ್ಬಿಟ್ಟು. 2-3 ಡಾಬರ್ಮ್ಯಾನ್ ತಂದಿಕ್ಕೋರೆ, ಜರ್ಮನ್ ಶೆಪರ್ಡು ಪಿಟ್ಬುಲ್ ತಂದಿಕೊಂಡಿದ್ರು ಅವಾಗ. ಹಾಂ ಬಂತು ಅಂದ್ಕೊಂಡೆ, ಯಾವುದೋ ಬಟ್ಟೆ ಹಾಲಾಡ್ತು. ಸಿಟಿಲಿ ಏರಿಯಾ ಚೆನ್ನಾಗೈತೆ ಗೈಸ್, ಫುಲ್ಲು ಮರ ಗಿಡಗಳೆಲ್ಲ ಐತೆ ಇಲ್ಲಿ. ಸೊ ಚಿಕ್ಕ ವಯಸ್ಸಲ್ಲಿ ಬಂದು ಇವರು ಇನ್ನೂ ಫುಲ್ ಚಿಕ್ಕ ಮಕ್ಕಳು, ಇವ್ರು ಇನ್ನೂ ಅವಾಗ ಬರ್ತಾಯಿದ್ದೆ, ಇವಾಗ ಬರೋಕ್ಕಾಗಲ್ಲ. ನನಗೆ ನಮ್ಮ ಮನೆಗೆ ಹೋಗೋಕ್ಕೆ ಟೈಮ್ ಸಿಕ್ಕಲ್ಲ. ಏನು ನೋಡ್ರಿ ಗೈಸ್, ಟೆನ್ನಿಸ್ ಬಾಲ್ ಅಲ್ಲಿ ಹೋಗಿ ಬಿದ್ದೋಗೈತೆ, ಗ್ರೀನಿಂದ ಬ್ಲ್ಯಾಕ್ ಆಗೋಗೈತೆ. ಅದು ಇನ್ನೊಂದು ಬಾಲ್ ನಮ್ದು ಆ ಕಡೆಯಿಂದ ಫುಟ್ಬಾಲ್ ಥರ ಒದ್ದಿದ್ದೆ ಈಸ್ಕೊಳಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಅಲ್ಲಿ ಮೇಲೆ ಬರೋಕ್ಕೆ ದಾರಿನೇ ಇಲ್ಲ, ಲಾಡ್ರ ಇಲ್ಲಿಂದ ಹೋಗ್ಬೋದಪ್ಪ ಆರಾಮಾಗ. ಎಗ್ರಲ್ಲ ಈಗ ಮುಚ್ಚು ಬಿದ್ದರೆ ಅಷ್ಟೇ, ಆಮೇಲೆ ಪೀಸ್ ಆಗೋತ್ಯ. ಬಂದೀಗ ಅಷ್ಟು ಕೆಳಗಡೆ ಹೋಗೋಣ. ನಾಯಿ ಇದ್ದಿದ್ರೆ ತೋರಿಸ್ತಾ ಇದ್ದೆ. ದಡಿ ಅಂತ ಅವನ ಹೆಸರು. ಇಲ್ಲಪ್ಪ ದಡಿ ಅವನೇ. ಏನೋ ಫಸ್ಟ್ ಬಾಲ್ ಔಟ್. ಮನೆಯಿಂದ ಹೋಗ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್. ಬಾಯ್ ಟಾಮಿ, ಬಾಯ್ ಬಾಯ್. ಬೇಗ ಹೋಗ್ಬೇಕು, ಮಳೆ ಬೀಳ್ತೈತೆ. ಬಾಯ್ ಬಾಯ್. ಮಳೆ ಬೀಳ್ಬಿಡ್ತೈತೆ, ಬೇಗ ಹೋಗ್ಬೇಕು. ಗಾಯ್ಸ್ ಇವಾಗ ತಾನೇ ಹೊಸಕೋಟೆ ಹತ್ರ ರೀಚ್ ಆದೆ. ಹೊಸಕೋಟೆ ಟೋಲ್ಗೆ ನಾನು ಚೂರು ಹಿಂದೆ ಇದ್ದೀನಿ. ಫುಲ್ ಮಳೆ ಸ್ಟಾರ್ಟ್ ಆಯಿತು, ಫುಲ್ ಟ್ರಾಫಿಕ್ ಬೇರೆ. ನೆನಿಬೇಡ್ದು ಇವತ್ತು ಅಂದ್ಕೊಂಡೆ, ನೆಂದ್ಬಿಟ್ಟೆ. ಕ್ಯಾಮ್ರಾ ನೆಂದೋಗ್ಬೇಡ್ದು, ಆದಷ್ಟು ಬೇಗ ಹೋಗಿ ಮನೆಗೆ ಸೇರ್ಕೊಂಬಿಡ್ಬೇಕು. ನಾನು ನೆಂದ್ರೇನು ಪರವಾಗಿಲ್ಲ, ಕ್ಯಾಮ್ರಾ ನೆನಿಬೇಡ್ದು. ಕ್ಯಾಮ್ರಾ ಹೋಯ್ತು ಅಂದರೆ ಏನಾರ ಡ್ಯಾಮೇಜ್ ಆಯಿತು, ವಾಟರ್ ಡ್ಯಾಮೇಜ್ ಏನಾನ ಅಂದರೆ ತಿರ್ಗಾ ಡೆಲ್ಲಿಗೆ ಪಾರ್ಸಲ್ ಮಾಡಬೇಕು. ಸರ್ವಿಸ್ ಸೆಂಟ್ರ್ ಇರೋದು ಡೆಲ್ಲಿದು. ಅದೊಂದು ತಲೆನೋವು. ಎಸ್ ಪ್ರೋದು, ಗೋಪ್ರೋ ಏನೋ ಗೊತ್ತಿಲ್ಲ, ಆದರೆ ಎಸ್ ಪ್ರೋದು ಮಾತ್ರ ಇದು. ಗೋಪ್ರಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಎಲ್ಲದರಲ್ಲೂ ಬೆಸ್ಟೇ. ಸರ್ವಿಸ್ ಮಾತ್ರ ಬೆಂಗಳೂರಲ್ಲಿಲ್ಲ ಎಲ್ಲೂ. ಮುಂದೆ ಟ್ರಾಫಿಕ್ ಪೊಲೀಸ್ ಅವರೇ ಸಖತ್ ವಸೂಲಿ ಮಾಡ್ದವ್ರು ಮಾತ್ರ ಇಲ್ಲಿ. ಕಾಯ್ಕೊಂಡಿರ್ತಾರೆ. ನನ್ನ ಕ್ಯಾಮ್ರಾ ಇತ್ತು ಅದಕ್ಕೆ ಹಿಡ್ದಿಲ್ಲ ಅವರು. ಕ್ಯಾಮ್ರಾ ಇದ್ದರೆ ನಾನು ಎಷ್ಟು ಕಡೆ ಅಬ್ಸರ್ವ್ ಮಾಡಿದ್ದೀನಿ, ಕ್ಯಾಮ್ರಾ ಇದ್ದರೆ ಸೈಲೆಂಟಿಗೆ ಬಿಟ್ಬಿಡ್ತಾರೆ. ಬೇಗ ಹೋಗ್ಬಿಡೋಣ ಗಾಯ್ಸ್ ಮನೆಗ. ಟ್ರಾಫಿಕ್ ಬೇರೆ ಬೇಜಾನೈತೆ. ನೋಡ್ರಿ, ಅದೊಂದು ಇದರಿಂದ ಆಪೋಸಿಟಲ್ಲೂ ಬರ್ತಾರೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಆಲ್ಮೋಸ್ಟ್ ಒಂದು 4-5 ಕಿಲೋಮೀಟ್ರ್ ಸುತ್ತಾಕೊಂಬರ್ಬೇಕು. ಆಪೋಸಿಟಲ್ಲೂ ಬರ್ತಾ ಇರ್ತಾರೆ. ಮಾಲ್ಗೆ ಹೋಗ್ಬೇಕು ಅಂದರೆ ಎಲ್ಲ ಇಲ್ಲಿ ಆಪೋಸಿಟ್ ಸೈಡಿಂದನೇ ಬರಬೇಕು. ಅಲ್ಲಿ ಫ್ಲೈಓವರ್ ಮಾಡ್ತಾ ಇರೋದ್ರಿಂದ ಇದೇ ಒಂದು ತಲೆನೋವು ಈ ಕಡೆ ಎಲ್ಲ. ಅಂದರೆ ಫ್ಲೈಓವರ್ ಮಾಡ್ತಾ ಇರೋದು ಒಳ್ಳೇದಕ್ಕೆ. ಹೊಸಕೋಟೆಗೆ ಹೋಗೋವ್ರಿಗೆ ಅಲ್ಲಿ ಟ್ರಾಫಿಕ್ ಆಗಿಬಿಡ್ತೈತೆ ಹಿಂದೆ ಆ ಜಂಕ್ಷನ್ ಹತ್ರ. ಇವಾಗ ಹೊಸಕೋಟೆ ಸೈಡ್ ಬರೋವ್ರಿಗೆ ಫ್ಲೈಓವರ್ ಇದು.
ಆಯಿತೋ ಏನೋ ಗೊತ್ತಾಗ್ತಾ ಇಲ್ಲ. ಎಲ್ಲ ಆಲ್ರೆಡಿ ಫುಲ್ ಜೋರಿಗೆ ಮಳೆ ಬಿದ್ದು ನಿಂತೋಗೈತೆ. ನಾನು ಹೋಗ್ಬೇಕಾದ್ರೇ ಮನೆ ಬಿಡ್ಬೇಕಾದ್ರೇ ಮಳೆ ಬರೋ ಥರ ಇತ್ತು. ಮನೆಗೆ ಹೋಗೋಣ ಫಸ್ಟು. ಬ್ಲಾಕ್ ಬೇರೆ ಜಾಸ್ತಿ ಉದ್ದ ಅವಳೆ. ಗೈಸ್ ಮನೆಗೆ ಬಂದ್ಬಿಟ್ಟು ಮಲಗಿಬಿಟ್ಟಿದ್ದೆ ಮಳೆ ನೆನ್ಕೊಂಬಂದು. ಗಾಡಿ ವಾಮಕ್ಕೆ ಬಿಟ್ಟಿದ್ದೀನಿ ಇವಾಗ. ಸ್ವಲ್ಪ ಆಚೆ ಕಡೆ ಹೋಗ್ಬೇಕು, ಬೇಜಾರಾಗ್ಬಿಟ್ಟೈತೆ ಮನೇಲಿ. ಅದಕ್ಕೆ ಸ್ವಲ್ಪ ಆಚೆ ಹೋಗ್ಬಿಟ್ಟು ನಾನು ಹಾಕೊಂಡು ಬರೋಣ. ಫುಲ್ಲು ಮಳೆ ಇಲ್ಲೆಲ್ಲ, ಸಖತ್ ಮಳೆ. ನಾನು ಬರಬೇಕಾದ್ರೆ ಮಾತ್ರ ಬಂದು ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟಿದ್ದೆ. 1 ಅವರ್ 1.5 ಅವರ್ ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟಿದ್ದೆ. ಇವಾಗ ಗಾಡಿ ಸ್ಟಾರ್ಟ್ ಮಾಡಿದ್ದೀವಿ, ರೌಂಡ್ ಹಾಕೊಂಬರ್ತೀವಿ. ಗೈಸ್ ಇಲ್ಲೇ ಮನೋಜ್ ಅವ್ರ ತೋಟಕ್ಕೆ ಬಂದ್ರಿ, ಮನೋಜ್ ಫ್ಯಾಕ್ಟ್ರಿ ಹತ್ರ ಸುಮ್ಮನೆ ಓಡಾಡ್ತಾ ಇದ್ದೀರಿ. ನಮ್ಮ ಜೊತೆ ಗುಂಡಾ ಕಂಪ್ನಿ ಕೊಡ್ತಾವಣ. ಗೈಸ್ ಇವಾಗ ನೋಡ್ರಿ, ಇಲ್ಲಿ ಮನೋಜ್ ಅವ್ರ ತೋಟಕ್ಕೆ ಇಲ್ಲಿಂದ ನೀರು ಸಪ್ಲೈ ಆಗೋದು. ಮನೋಜ್ ನಿನ್ನ ತೋಟಕ್ಕೆ ಇಲ್ಲೇ ನೀರು ಸಪ್ಲೈ. ಇದರಲ್ಲಿ ಮೀನುಗಳು ಬೇರೆ ಐತೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಕಲ್ಲಾಕೊಂದು ಲೋಪರ್ ಎಲ್ಲ ಬರ್ತಾ ಇಲ್ಲ. ಹಾಂ ಗೈಸ್ ಇವಾಗ ಇಲ್ಲೇ MDP ರೆಸ್ಟೋರೆಂಟ್ಗಂತ ಬಂದ್ರಿ. ಇಲ್ಲಿ ಸ್ಯಾಂಡ್ವಿಚ್ ತೊಗೊಳಕ್ಕ. ಸ್ಯಾಂಡ್ವಿಚ್ ಹೇಳಿದ್ದೀರಿ, ಆರ್ಡ್ರ್ ಮಾಡಿದ್ದೀರಿ, ಇನ್ನೂ ಬರಬೇಕು. ಮನೋಜು ಕಾಯ್ತಾವನೆ. ಗೈಸ್ ಬ್ರೆಡ್ ಬಟರ್ ಜಾಮ್ ಮತ್ತು ಚಿಲ್ಲಿ ಗಾರ್ಲಿಕ್ ಸ್ಯಾಂಡ್ವಿಚ್ ತೊಗೊಂಡಿದ್ದೀರಿ ನಾನು ಮನೋಜು. ತಿನ್ಬಿಟ್ಟು ಸಿಗ್ತೀರ ಗೈಸ್. ಈ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ಡೇ ಎಂಡ್ ಮಾಡ್ತಾಯಿದ್ದೀನಿ ವ್ಲಾಗ್ನ. ರಾತ್ರಿ ಸ್ವಲ್ಪ ವಿಡಿಯೋ ಎಕ್ಸ್ಪೋರ್ಟ್ ಟೈಮ್ ಎಲ್ಲ ಜಾಸ್ತಿ ಆಗ್ಬಿಟ್ಟು ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಅದರಿಂದ ವ್ಲಾಗು ಲೇಟ್ ಆಗೈತೆ ಇವತ್ತು. ನೆಕ್ಸ್ಟ್ ಡೇ ಹಾಕ್ತಾಯಿದ್ದೀನಿ. ಮಧ್ಯಾಹ್ನ ಬೆಳಗ್ಗೆನೂ ಹಾಕೋಕ್ಕಾಗಿಲ್ಲ, ಯಾಕಂದರೆ ಎಕ್ಸ್ಪೋರ್ಟಿಂಗಲ್ಲೇ ಜಾಸ್ತಿ ಟೈಮ್ ಆಗೋಯಿತು ಕ್ಯಾಮ್ರಾಯಿಂದ. ಮೋಟೋ ವ್ಲಾಗ್ ಇದ್ದಿದ್ದರಿಂದ ಅದೇ ದೊಡ್ಡ ತಲೆನೋವು. ರಾತ್ರಿ 1 ಗಂಟೆ ಎಕ್ಸ್ಪೋರ್ಟ್ ಮಾಡಿದ್ದೀನಿ ವೀಡಿಯೋಸ್ನ. ಅದನ್ನು ಆಮೇಲೆ ಎಡಿಟ್ ಮಾಡೋಕ್ಕಾಗಿಲ್ಲ. ಇವಾಗ ಬೆಳಗ್ಗೆ ತಿರ್ಗಾ ವೀಡಿಯೋಸು ಈ ಫೋನಲ್ಲಿರೋದು ಎಲ್ಲ ಆ್ಯಪ್ಸು ಅದು ಇದು ಎಷ್ಟೊಂದು ಡಿಲೀಟ್ ಮಾಡಿ, ಸ್ಟೋರೇಜ್ ಇಲ್ಲದೆ ಡಿಲೀಟ್ ಮಾಡಿ ಇವಾಗ ಮಾಡಿ ಎಡಿಟ್ ಮಾಡಿ ಇವಾಗ ವ್ಲಾಗ್ ಎಂಡ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.